ಈ ಮಕ್ಕಳನ್ನು ನೋಡಿದ ಬೀಡಿನಲ್ಲಿ ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ. ನಾಮಕರಣವನ್ನು ಗೊತ್ತು ಮಾಡಿದ ಶುಭ ದಿನದಂದು ದೇಯಿ ಅವಳಿ ಮಕ್ಕಳಿಗೆ ಊರಿಂದ ಅಕ್ಕರೆಯ ಸಕ್ಕರೆಯನ್ನು ಕೊಡುವ ಪ್ರೀತಿಯ ತಂದೆ ಕಾಂತನ ಜೊತೆಗೆ ಮಾವ ಸಾಯನ ಬೈದ ಕೂಡ ಬಂದಿದ್ದಾರೆ. ಜೋಡು ತೊಟ್ಟಿಲಲ್ಲಿ ಇಟ್ಟು ಅವಳಿ ಮಕ್ಕಳನ್ನು ತೂಗಿದರು. ಜೋ ಜೋ ಎಂದು ಲಾಲಿ ಹಾಡಿದರು. ಪೆರುಮಲ ಬಲ್ಲಾಳರು ಕೋಟೇಶ್ವರ ದೇವರನ್ನು ನೆನೆದು ದೊಡ್ಡವನಿಗೆ ಕೋಟಿ ಎಂದು, ಚೆನ್ನಕೇಶ್ವರ ದೇವರನ್ನು ನೆನೆದು ಚಿಕ್ಕವನಿಗೆ ಚೆನ್ನಯ್ಯ ಎಂದು ನಾಮಕರಣ ಮಾಡಿದರು. ಕೋಟಿ ಚೆನ್ನಯ್ಯರು 1000 ಸೂರ್ಯ ತೇಜಸ್ಸಿನ ಅವಳಿ ಮಕ್ಕಳು. ದೇಯಿ ಕರುಳಬಲ್ಲಿಯ ಮುದ್ದು ಹೂಗಳು, ದೇವಲೋಕದ ಒಡೆತನವನ್ನು ಹೊತ್ತು ತಂದ ಹಿರಿಮೆ, 3 ಲೋಕವನ್ನು ಮೀರಿ ನಿಂತ ಮಹಿಮೆ, ತುಳುವ ಕುಲಕ್ಕೆ ಮುದ್ರೆ ಒತ್ತಿದ ಭದ್ರರು, ದಾಸಿ ತೆಗೆದು ಮುಕ್ತಿ ಕೊಡುವ ಸರ್ವತಂತ್ರ ರುದ್ರರು, ಶರೀರದಲ್ಲಿ ಸ್ವರ್ಗವನ್ನು ತುಂಬಿದ ಶುದ್ಧರು, ಇವರೇ ಈ ಭೂಮಿಗೆ ಕಲ್ಪವೃಕ್ಷ ಬೈದೇರ್ಲು. ಈ ಸಂಭ್ರಮವನ್ನು ನೋಡುತ್ತಾ ಸಿಟ್ಟಲ್ಲಿ ಕುದಿಯುತ್ತಿದ್ದ ಮಂತ್ರಿ ಮಲ್ಲಯ್ಯ ಮತ್ತು ಅವಮಾನದ ಬೇಗೆಯಲ್ಲಿ ಬೇಯುತ್ತಿರುವ ಬೆರ್ಮನ ಬೈದ ಒಂದು ಸಂಚನ್ನು ರೂಪಿಸುತ್ತಾ ದೇಯಿಯ ವಿನಾಶಕ್ಕೆ ಮುಹೂರ್ತ ಇಟ್ಟರು. ಮಕ್ಕಳು ಹುಟ್ಟಿದ ಕೆಲ ದಿನದಲ್ಲೇ ಮಂತ್ರಿ ಮಲ್ಲಯ್ಯನು ಹಾಕಿಸಿದ ವಿಷವೋ ಬೆರ್ಮನ ಬೈದ ಮಾಡಿದ ಮಾಟದ ಪ್ರಭಾವವೋ. ಒಂದು ದಿನ ಬೆಳಿಗ್ಗೆ ದೇಯಿ ತನ್ನ ಮಕ್ಕಳ ಬಟ್ಟೆಯನ್ನು ಒಗೆಯುವುದಕ್ಕೆಂದು ನದಿಯ ದಡಕ್ಕೆ ಹೋದಾಗ ಕಾಲು ಜಾರಿ ನೀರಿಗೆ ಬೀಳುತ್ತಾಳೆ. ಗಂಗೆಯಿಂದ ಬಂದ ದೇಯಿ ಗಂಗೆಯಲ್ಲೇ ಲೀನವಾಗುತ್ತಾಳೆ. ತಾನು ಸ್ವರ್ಗ ಸೇರಿದ ದೇಯಿ ತುಳುನಾಡನ್ನು ಸ್ವರ್ಗವನ್ನಾಗಿಸಲು ಈ ತುಳು ಭೂಮಿಗೆ ಅವಳಿ ಮಕ್ಕಳನ್ನು ಬಿಟ್ಟು ಹೋದಳು. ದೇಯಿ ಇಹಲೋಕ ತ್ಯಜಿಸಿದ ಮೇಲೆ ತಂದೆ ಕಾಂತನ ಬೈದ ಮತ್ತು ಮಾವ ಸಾಯನ ಬೈದ ಮಕ್ಕಳಾದ ಕೋಟಿ ಚೆನ್ನಯ್ಯರನ್ನು ಬಲ್ಲಾಳರ ಅಪ್ಪನೆ ಕೇಳಿ ತಮ್ಮ ಮನೆಯಾದ ಗೆಜ್ಜೆಗಿರಿ ನಂದನಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾರೆ. ಆದರೆ ಬಲ್ಲಾಳರು, ನಿಮ್ಮ ಮಕ್ಕಳು ಇನ್ನೂ ಹಾಲು ಕುಡಿಯುವ ಹಸುಗೂಸುಗಳು. ನಿಮ್ಮ ಮನೆಯಲ್ಲಿ ಈ ಮಕ್ಕಳನ್ನು ಸಾಕುವುದು ಕಷ್ಟ ಆಗಬಹುದು. ಈ ಅರಮನೆಯಲ್ಲಾದರೆ ನೋಡಿಕೊಳ್ಳಲು ಆಳುಕಾಳುಗಳಿದ್ದಾರೆ. ಕುಡಿಯಲು ಬೇಕಾದಷ್ಟು ಹಾಲು ಮೊಸರು ಇದೆ. ಮಕ್ಕಳು ಸ್ವಲ್ಪ ನಡೆದಾಡುವ ತನಕ ಇಲ್ಲೇ ಬೆಳೆಯಲಿ ಎನ್ನುತ್ತಾರೆ. ಬಲ್ಲಾಳರ ಮಾತು ಸರಿ ಎಂದ ಸಾಯನ ಹಾಗೂ ಕಾಂತನ ಬೈದರು ಮಕ್ಕಳನ್ನು ಬೀಡಿನಲ್ಲೇ ಬಿಟ್ಟು ಆಗಾಗ ಬಂದು ನೋಡಿಕೊಂಡು ಹೋಗುತ್ತಿದ್ದರು. ಬೀಡಿನಲ್ಲಿ ಬೆಳೆಯುತ್ತಿರುವ ಮಕ್ಕಳನ್ನು ಸಾಕಿ ಸಲಹುವುದಕ್ಕೆ ಪೆರುಮಲ ಬಲ್ಲಾಳರು ಆಳುಕಾಳುಗಳನ್ನು ಗೊತ್ತು ಮಾಡಿದ್ದಾರೆ. ಮಕ್ಕಳು ಕೂಡ ತುಂಬ ಮುದ್ದಾಗಿ ಬೆಳೆಯುತ್ತಿದ್ದಾರೆ. ಆದರೆ ಬೀಡಿನಲ್ಲಿ ಮಕ್ಕಳು ಬೆಳೆಯುವುದನ್ನು ನೋಡುತ್ತಿದ್ದ ಮಂಕುಮತಿಯ ಮಂತ್ರಿಗೆ ಸಹಿಸಲಾಗದೆ ರಾಣಿಯೊಂದಿಗೆ ಇಲ್ಲ ಸಲ್ಲದ ವಿಷಯ ಹೇಳಿ ಹೊಟ್ಟೆ ಕಿಚ್ಚು ಹಚ್ಚಲು ಪ್ರಾರಂಭಿಸುತ್ತಾನೆ. ಹಾಗೆ ಒಂದು ದಿನ ಮಂತ್ರಿಯ ಮಾತುಗಳು ಫಲಿಸಿತು ಎಂಬಂತೆ ರಾಣಿಯ ಮಾತಿಗೆ ಓಗೊಟ್ಟ ಬಲ್ಲಾಳರು ಸಾಯನ ಬೈದ ಮತ್ತು ತಂದೆ ಕಾಂತನನ್ನು ಅರಮನೆಗೆ ಕರೆಸಿ, ಇನ್ನು ಮುಂದೆ ಮಕ್ಕಳು ನಿಮ್ಮ ಮನೆಯಲ್ಲೇ ಬೆಳೆಯಲಿ. ಅವರಿಗೆ ಬೇಕಾದ ಅವಶ್ಯಕತೆಗಳೊಂದಿಗೆ ಉಡುಗೆ ತೊಡುಗೆಗಳನ್ನು ಅರಮನೆಯಿಂದಲೇ ಕಳಿಸಿಕೊಡುತ್ತೇನೆ ಎಂದು ಮಕ್ಕಳನ್ನು ಅವರ ಮನೆಯಾದ ಗೆಜ್ಜೆಗಿರಿ ನಂದನಕ್ಕೆ ಕಳುಹಿಸಿಕೊಡುತ್ತಾರೆ. ತಮ್ಮ ಮನೆಯಾದ ಗೆಜ್ಜೆಗಿರಿ ನಂದನಕ್ಕೆ ಬಂದ ಬಾಲಕರಾದ ಕೋಟಿ ಚೆನ್ನಯ್ಯರು, ಅತ್ತೆ ಸೊನ್ನೆ ಸೋಮು ಬೈದತಿ, ಮಾವ ಸಾಯನ ಬೈದರ ಆರೈಕೆಯಲ್ಲಿ ಸುಖವಾಗಿ ಬೆಳೆಯುತ್ತಾರೆ. ಈ ಸಮಯದಲ್ಲಿ ತಂದೆ ಕಾಂತನ ಬೈದನು ಸ್ವರ್ಗ ಸೇರುತ್ತಾನೆ. ಈಗ ಬಾಲ್ಯಾವಸ್ಥೆ ತುಂಬಿದ ಮಕ್ಕಳಿಗೆ ಮನೆಯೊಳಗೆ ಆಡುವ ಸರಿಮುಗುಳಿ ಕೆಕ್ಕಿಗಿಳಿ ಆಟ ಬೇಜರಾಗಿ ಮಂತ್ರಿ ಬುದ್ಧಿವಂತ ಮಲ್ಲಯ್ಯನ ಮಕ್ಕಳು ಚೆಂಡಿನ ಆಟ ಆಡುವ ಮೈದಾನಕ್ಕೆ ಬರುತ್ತಾರೆ. ಇವರ ನೋಡಿದ ಮಂತ್ರಿಯ ಮಕ್ಕಳು, ಹೋಗಿ ಹೋಗಿ, ನಿಮ್ಮ ಸರಿಸಾಟಿಗಲ್ಲ ಈ ಚೆಂಡಿನಾಟ, ನಿಮಗೇನು ಗೊತ್ತು ಈ ಶ್ರೀಮಂತರ ಆಟ ಎಂದು ಕೇಳಿದಾಗ ಕೋಟಿಯು, ನಮಗೆ ಗೊತ್ತು, ಮಾವ ಸಾಯನ ಕಲಿಸಿದ ಸತ್ಯ ಧರ್ಮದ ಆಟ, ತಂದೆ ಕಲಿಸಿದ ದಯೆ ತೋರಿಸುವ ಆಟ, ಅನ್ಯಾಯವನ್ನು ಮೆಟ್ಟಿ ನ್ಯಾಯ ಗೆಲ್ಲಿಸಲು ತಾಯಿ ದೇಯಿ ಕಲಿಸಿದ ನ್ಯಾಯದ ಆಟ ಎನ್ನುವನು. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 8.